ಜೋಳ ತುಂಬಾ ಇಷ್ಟ ಅಲ್ಲ ನಿಮ್ಗೆಲ್ಲರಿಗೂ. ಇದು ಪಾತ್ರಸ ಓಡಾಡ್ದಂಗೆ ಓಡಾಡುತ್ತೆ. ಅಂದ್ರೆ ನೀರೆಲ್ಲ ಏನಾಗುತ್ತೆ ಅಂದ್ರೆ ನಮಗೆ ಅಬ್ಸರ್ವ್ ಮಾಡಲ್ಲ, ಅದಕ್ಕೆ ಎಣ್ಣೆ ಬಂದು ತಿಕ್ ಆಗಲ್ಲ, ಕಲರ್ ಚೇಂಜ್ ಆಗಲ್ಲ, ಕೊಲೆಸ್ಟ್ರಾಲ್ ಫಾರ್ಮ್ ಆಗೋದ್ರಿಂದ ನಮ್ಗೆ ಆಯಿಲಿಂದಲೂ ಕೂಡ ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ. ನಮಸ್ತೆ ನೆಲಮಂಗಲ. ಇವತ್ತು ನಾನು ಬಂದಿದ್ದೀನಿ AMC ಕುಕ್ವೇರ್ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳಕ್ಕೆ. ಇಲ್ಲಿ ನೀವು ಈಸಿಯಾಗಿ ನ್ಯೂಟ್ರಿಷನಲಿ ಯಾವ ಥರ ನೀವು ಕುಕ್ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಜೊತೆ ಮೇಡಮ್ ಹೇಳ್ತಾರೆ. ಮೇಡಮ್, ಯಾವ ಥರ ಇದು ಯೂಸ್ ಆಗುತ್ತೆ ನಮಗೆ ಹೇಳ್ತೀನಿ. ನನ್ನ ಹೆಸರು ಲಲಿತಾ ಅಂತ. ನಾನು 16 ಇಯರ್ಸ್ ಬ್ಯಾಕಿಂದನೂ ಇದನ್ನ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಾಡಕ್ಟ್ ತುಂಬ ಎಕ್ಸಲೆಂಟ್ ಆಗಿದೆ. ಅದಕ್ಕೆ ನಾನು ಕಂಪ್ನಿನಲ್ಲಿ ಪಾರ್ಟ್ ಟೈಮ್ಗೆ ಅಂತ ಜಾಯ್ನ್ ಆಗಿ ನಾನು ಇವಾಗ ನೆಲಮಂಗಲ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ಲಕ್ಷ್ಮೀದೇವಿ ಅಂತ, ಇವರು ಕೂಡ 14 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಕಸ್ಟಮರ್ಸು. ಫಸ್ಟ್ ಪ್ರಾಡಕ್ಟ್ ಬೆನಿಫಿಟ್ ತೊಗೊಂಡ್ಮೇಲೆ ಚೆನ್ನಾಗಿತ್ತಲ್ವ, ನಮ್ಮ ಕಡೆಯಿಂದ ಇನ್ನೂ ಒಂದಷ್ಟು ಜನಕ್ಕೆ ನಾವು ಪ್ರಾಡಕ್ಟ್ ಕೊಡಬೇಕು ಅಂತೇಳಿ ಹ್ಯಾಪಿಯಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಕುಕ್ವೇರ್ ಬಂದು ತುಂಬ ಎಕ್ಸಲೆಂಟ್ ಪ್ರಾಡಕ್ಟ್. ಯಾಕೆಂದರೆ ಇದು ಅಡ್ವರ್ಟೈಸ್ಮೆಂಟ್ ಇಲ್ಲದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಯಾಕೆಂದರೆ ಒಂದು ಹೆಲ್ತ್ ಪ್ರಾಡಕ್ಟು. ಯಾಕೆಂದ್ರೆ ನಾರ್ಮಲ್ ಕುಕ್ವೇರಲ್ಲಿ ಏನಾಗುತ್ತೆ ಅಂದರೆ ನಾವೆಲ್ಲ ಥರ ಕೆಮಿಕಲ್ಲು ನಾವು ಕಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಇವಾಗ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದು ನಿಮಗೆಲ್ಲ ಗೊತ್ತಿರಬೇಕು, ಅಲ್ಯೂಮಿನಿಯಂ ಸಿಲ್ವರ್ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಅದಕ್ಕೆ ನಾವು ಎಲ್ಲ ಥರ ಫುಡ್ಡು ಪ್ರಿಪೇರ್ ಮಾಡ್ಬೋದು. ಪ್ರಿಪೇರ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಮತ್ತು ನಾವು ಯಾರ ಮನೇಲಿ ನಾವು ಡೆಮಾನ್ಸ್ಟ್ರೇಷನ್ ಅರೇಂಜ್ ಮಾಡ್ತೀವಿ ಅವ್ರಿಗೆ ಕಂಪ್ನಿಯಿಂದ ಒಂದು ಗಿಫ್ಟ್ ಇರುತ್ತೆ ಹೋಸ್ಟರ್ಸ್ಗೆ. ಮತ್ತೆ 3-4 ಕಪಲ್ಸ್ ಇದ್ದಾಗ ನಾವು ಇದು ಲಕ್ಕಿ ಡ್ರಾ ಅಂತ ಹೇಳಿ ಲಕ್ಕಿ ಡ್ರಾ ಗಿಫ್ಟ್ ಕೂಡ ಕೊಡ್ತಿದೀವಿ. ಈ ತರ ಡೆಮಾನ್ಸ್ಟ್ರೇಷನ್ ನಾವೇನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಈ ಕುಕ್ವೇರ್ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಕುಕ್ವೇರ್ ಅಲ್ಲಿ ಎಲ್ಲಾ ತರ ಫುಡ್ ನ ಬೆಸ್ಟ್ ವೇನಲ್ಲಿ ಕುಕ್ ಮಾಡ್ಬೋದು. ಯಾಕಂದ್ರೆ ನಾವೆಲ್ಲ ಕಳ್ಕೊತಾ ಇದೀವಿ. ಈ ಕುಕ್ವೇರ್ ಅಲ್ಲಿ ಮಾಡುವಾಗ ಏನಾಗುತ್ತೆ, ಎಲ್ಲಾ ತರ ನ್ಯೂಟ್ರಿಷನ್ ರಿಟೆನ್ಷನ್ ಆಗುತ್ತೆ. ನಮ್ದು ಫಿಲಾಸಫಿನೇ ಬಂದು ಈಟ್ ಬೆಟರ್ ಲಿವ್ ಬೆಟರ್ ಅಂತ. ಅಂದ್ರೆ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳೋದು. ಮತ್ತೆ ಈ ಕುಕ್ವೇರ್ ಯೂಸ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ, ಮತ್ತೆ ಮನಿ ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಆಗುತ್ತೆ. ಅಂದ್ರೆ ನಾವೆಲ್ಲ ತಗೊಂಬಂದು ಎಲ್ಲ ಕಳ್ಕೊತೀವಿ. ಇದರಲ್ಲಿ ಏನಾಗುತ್ತೆ, ಎಲ್ಲಾ ತರ ನ್ಯೂಟ್ರಿಷನ್ ರಿಟೆನ್ಷನ್ ಆಗುವ ರೇಷನ್ ಎಲ್ಲ ಕೂಡ ನಮಗೆ ಕಡಿಮೆ ಆಗುತ್ತೆ, ಆಯಿಲ್ ಕೂಡ ಕಡಿಮೆ ಆಗುತ್ತೆ. ಈ ಫುಡ್ ನಾವು ಕುಕ್ ಮಾಡೋಕಷ್ಟೇ ಈಸಿಯಾಗಿ ಕುಕ್ ಮಾಡ್ಬೋದು. ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು. ಅಂದ್ರೆ 7 ಇಯರ್ಸ್ ಇಂದ ಹಿಡಿದು 70 ಇಯರ್ಸ್ ವರೆಗೂ ಪ್ರತಿಯೊಬ್ರು ಕೂಡ, ಲೇಡೀಸ್ ಜೆಂಟ್ಸ್ ಅಂದೆ ಎಲ್ಲರೂ ಕೂಡ ಈಸಿಯಾಗಿ ನಾರ್ಮಲ್ ಆಗಿ ಕುಕ್ ಮಾಡ್ಬೋದು. ಮತ್ತೆ ಇದರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇವಾಗ ಎಲ್ಲರೂ ಏನ್ ಮಾಡ್ತಾ ಇದಾರೆ, ಇವಾಗ ವಾಕಿಂಗ್, ಜಿಮ್ ಮತ್ತೆ ಡಯಟ್ ಅಂತ ಎಲ್ಲ ಮಾಡ್ತಾ ಇದಾರೆ. ಯಾಕಂದ್ರೆ ನ್ಯೂಟ್ರಿಷನ್ ಕಳ್ಕೊಂಡು ಎಕ್ಸ್ಟ್ರಾ ತಗೊಳ್ಳೋದಕ್ಕೆ ನಮ್ಗೆ ಎಲ್ಲಾ ತರ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ಈ ಕುಕ್ಕರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ತಿನ್ನೋ ಫುಡ್ ಅಲ್ಲಿ ನ್ಯೂಟ್ರಿಷನ್ಸ್ ಇವಾಗ ಏನಾಗುತ್ತೆ, ನಾವು ಯಾವ್ದು ಡಯಟ್ ಗಿಂತ ಏನಾಗುತ್ತೆ ಅಂದ್ರೆ, ತಿನ್ನೋ ಫುಡ್ ಅಲ್ಲಿ ನ್ಯೂಟ್ರಿಷನ್ಸ್ ಇವಾಗ ಡೇ ಬೈ ಡೇ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತೆ ಎಣ್ಣೆ ಕಡಿಮೆ ತಗೊಳುತ್ತೆ, ಮತ್ತೆ ನ್ಯೂಟ್ರಿಷನ್ ಜಾಸ್ತಿ ಆಗುತ್ತೆ, ಮತ್ತೆ ಕ್ಯಾಲೋರೀಸ್ ಕೂಡ ಬರ್ನ್ ಆಗುತ್ತೆ. ಯಾಕೆಂದ್ರೆ ಆಯಿಲ್ ಬಂದು ನಮ್ದ್ರಲ್ಲಿ ಕುಕ್ವೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟಾಕ್ಸಿಕ್ ಎಲಿಮೆಂಟ್ ಉತ್ಪತ್ತಿ ಆಗಲ್ಲ. ಅದರಿಂದ ಏನಾಗುತ್ತೆ, ತಿನ್ನೋ ಫುಡ್ ಅಲ್ಲಿ ನಮ್ಗೆ ಟಾಕ್ಸಿಕ್ ಯಾವಾಗ ಬರಲ್ವೋ ಅದರಿಂದ ಬರೋ ಅಂತ ನಾನಾ ತರ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು. ಈಗ ಫ್ಯಾಟ್ ಜಾಸ್ತಿ ಆದಾಗ ಏನ್ ಮಾಡ್ತೀವಿ, ನಾವು ಎಲ್ಲಾ ತರ ಡಯಟ್ ಮಾಡ್ತೀವಿ. ಇದರಲ್ಲಿ ಡಯಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಈ ಕುಕ್ವೇರು ನಮ್ದು ಒರಿಜಿನಲ್ ಕುಕ್ವೇರು. ಅಂದ್ರೆ ಇದರಲ್ಲಿ ಕುಕ್ವೇರ್ ಬಂದು ಹೈ ಗ್ರೇಡ್ ಸ್ಟೀಲ್ ಅಲ್ಲಿ ಮಾಡಿರೋದು. ಅಂದ್ರೆ ನಾರ್ಮಲ್ ಕುಕ್ವೇರ್ ಇದು ಟಾಪ್ ಗ್ರೇಡ್ ಸ್ಟೀಲ್ ಅಲ್ಲಿ ಮಾಡಿರೋದು. ಯಾವುದೇ ತರ ಪೌರಸ್ ಇಲ್ಲ. ಪೌರಸ್ ಇಲ್ಲದೆ ಏನಾಗುತ್ತೆ ಅಂದ್ರೆ ನಮಗೆ ವೆಜ್ ಇದರಲ್ಲಿ ನಾರ್ಮಲ್ ಕುಕ್ವೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹಾಲು ಕಾಯಿಸಿದ್ರೆ, ಸಾಂಬಾರ್ ಮಾಡಿದ ತಕ್ಷಣ ಹಾಲು ಕಾಯಿಸಿದ್ರೆ ಹಾಲು ಒಡೆದೋಗ್ಬಿಡುತ್ತೆ. ಆದ್ರೆ ಈ ಕುಕ್ವೇರ್ ಅಲ್ಲಿ ನಮಗೆ ಸಾಂಬಾರ್ ಮಾಡಿದ ತಕ್ಷಣ ಹಾಲು ಕೂಡ ಕಾಯಿಸ್ಬೋದು. ನಾನ್ ವೆಜ್ ಮಾಡಿ ಹಾಲು ಕಾಯಿಸಿದ್ರು ಕೂಡ ಹಾಲು ಒಡೆದೋಗಲ್ಲ. ಇದು ಬಂದು ನಮಗೆ ಇಡೀ ವರ್ಲ್ಡ್ಗೆ ನಂಬರ್ 1 ಕುಕ್ವೇರ್. ಅಂದ್ರೆ ಇದು ಜರ್ಮನ್ ಕಂಪ್ನಿದು. ಆಲ್ರೆಡಿ 60 ಇಯರ್ಸ್ ಕಂಪ್ಲೀಟ್ ಆಗಿದೆ. ಬ್ಯಾಂಗ್ಳೂರ್ ಕೂಡ 30 ಇಯರ್ಸ್ ಇಂದ ಇದೆ. 33 ಕಂಟ್ರೀಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಆಲ್ರೆಡಿ ಜರ್ಮನಿಯಲ್ಲಿ ಕಂಡಿಡಿದು, ಸ್ವಿಟ್ಜರ್ಲೆಂಡ್ ಅಲ್ಲಿ ಕೂಡ ಹೆಡ್ ಕ್ವಾರ್ಟರ್ ಇದೆ. ಇದು ಡಿಸೈನ್ ಅಲ್ಲಿ, ಕ್ವಾಲಿಟಿಯಲ್ಲಿ ಕೂಡ ನಂಬರ್ 1 ಕುಕ್ವೇರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಕೂಡ ಆಲ್ರೆಡಿ ಇವಾಗ ಒಂದು 4 to 5,000 ಕಸ್ಟಮರ್ಸ್ಗೆ ನಾನು ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಹ್ಯಾಪಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಈ ಕುಕ್ವೇರ್ ಬಂದು ನಾನು ಹೇಳಿದೆಲ್ಲ ಟಾಪ್ ಗ್ರೇಡ್ ಸ್ಟೀಲ್ ಅಂತ ಹೇಳಿ. ಅಂದ್ರೆ ಇದರಲ್ಲಿ ಯಾವುದೇ ತರ ಪೌರಸ್ ಇಲ್ಲ. ಈಗ ಡಾಕ್ಟರ್ ಹೇಳ್ತಾರೆ ಅಲ್ಯೂಮಿನಿಯಂ, ಸಿಲ್ವರ್, ಟೆಫ್ಲಾನ್ ಕೋಟಿಂಗ್ ಎಲ್ಲ ಯೂಸ್ ಮಾಡಬೇಡಿ ಅಂತ. ಯಾಕೆಂದ್ರೆ ಕೆಮಿಕಲ್ ಏನಾಗ್ತದೆ, ರಿಯಾಕ್ಟ್ ಆಗುತ್ತೆ. ಈ ಕುಕ್ವೇರ್ ಅಲ್ಲಿ ಏನಾಗುತ್ತೆ, ಯಾವುದೇ ತರ ಕೆಮಿಕಲ್ ರಿಯಾಕ್ಟ್ ಆಗಲ್ಲ, ಯಾವುದೇ ತರ ಪೌರಸ್ ಇಲ್ಲ. ಅದರಿಂದ ಏನಾಗುತ್ತೆ, ನಮಗೆ ಯಾವುದೇ ತರ ಪೌರಸ್ ಇಲ್ಲದೆ ಏನಾಗುತ್ತೆ, ಫುಡ್ ಅಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಮತ್ತೆ ಈ ಕುಕ್ವೇರ್ ಬಂದು AMC ಪೇಟೆಂಟ್ ಅಂತ ರಿಜಿಸ್ಟರ್ ಆಗಿರೋಂಥ ಪೇಟೆಂಟ್. ಅಂದ್ರೆ ಇದರಲ್ಲಿ ಹೀಟ್ ಆಗಲಿ ಕೋಲ್ಡ್ ಆಗಲಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈವನ್ ಆಗಿ ಕುಕ್ ಆಗೋದ್ರಿಂದ ಯಾವುದೇ ತರ ನಮಗೆ ಗ್ಯಾಸ್ ಕನ್ಸಂಪ್ಷನ್ ಕೂಡ ಕಂಟ್ರೋಲ್ ಆಗುತ್ತೆ. ಇದು ಬಂದು ಅಕ್ಯುತಮ್ ಕ್ಯಾಪ್ಸಲ್ ಬೇಡ್. ಹೀಟನ್ನಾಗ್ಲಿ ಕೋಲ್ಡನ್ನಾಗ್ಲಿ ಬೇಗ ಅಬ್ಸರ್ವ್ ಮಾಡುತ್ತೆ. ಐಸ್ ಕ್ಯೂಬ್ ಇಟ್ಟಾಗ ಫಾಸ್ಟ್ ಆಗಿ ಕರಗುತ್ತೆ. ಅದೇ ನಾರ್ಮಲ್ ಕುಕ್ವೇರ್ ಇಟ್ಟಾಗ ನಾವು ಎಲ್ಲಿ ಇಟ್ಟಿದೀವಿ ಅಲ್ಲೇ ಇರುತ್ತೆ. ಅಂದ್ರೆ ಇದು ಹೀಟನ್ನ ಮತ್ತೆ ಕೋಲ್ಡನ್ನ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ, ಗ್ಯಾಸ್ ಕನ್ಸಂಪ್ಷನ್ ಬಂದು 50% ನಮಗೆ ಸೇವ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಎನರ್ಜಿ ಸೇವ್ ಆಗೋದ್ರಿಂದ ನಮಗೆ ಅಲ್ಲಿ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಸೆನ್ಸರ್ ಟರ್ಮ್ ಇದೆ ಒಳಗಡೆ. ಏನಾಗ್ತಾ ಇದೆ ಅಂದ್ರೆ ಸೆನ್ಸರ್ ಟರ್ಮ್ ಇದೆ. ಸೆನ್ಸರ್ ಟರ್ಮ್ ಇರೋದ್ರಿಂದ ಏನಾಗುತ್ತೆ, ಒಳಗಡೆ ಏನ್ ಕುಕಿಂಗ್ ಆಗ್ತಾ ಇದೆ ಸೆನ್ಸರ್ ಟರ್ಮ್ ಅಬ್ಸರ್ವ್ ಮಾಡುತ್ತೆ. ಇದು ವಿಜಿಒ ಬಾರ್ ಇರೋದ್ರಿಂದ ಏನಾಗುತ್ತೆ, ಏನ್ ಕುಕಿಂಗ್ ಆಗ್ತಾ ಇದೆ ಇಲ್ಲಿ ಪ್ರೋಸೆಸಿಂಗ್ ತೋರಿಸುತ್ತೆ. ಅಂದ್ರೆ ಮತ್ತೆ ಇದಕ್ಕೆ ಬಂದು ನಮಗೆ ಇನ್ನೊಂದು ರಿಲೇಟೆಡ್ ಆಗಿ ಆಡಿಯತ್ತಮ್ ಅಂತ ಹೇಳ್ತೀವಿ. ಆಡಿಯತ್ತಮ್ ಅಷ್ಟು ನಾವು ಫಿಕ್ಸ್ ಮಾಡ್ಬಿಟ್ಟು
ನಾವು ಇಟ್ಟಾಗ ಏನಾಗುತ್ತೆ ಇದು ನಮಗೆ ಯಾವುದಕ್ಕೆ ಯಾವ ತರ ಟೆಂಪರೇಚರ್ ಬೇಕೋ ಅದಕ್ಕೆ ಫಿಕ್ಸ್ ಮಾಡ್ಕೊಂಡು ಕುಕ್ ಮಾಡ್ಬೋದು. ಮತ್ತೆ ಇದು ಮೊಬೈಲ್ ಆಪ್ ಕೂಡ ಇದೆ, ಆಪ್ ಅಲ್ಲಿ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡು ನಮಗೆ ಯಾವ ಕುಕ್ ಆಗ್ತಾ ಇದೆ ಅದನ್ನ ನಮಗೆ ಬ್ಲಿಂಕ್ ತೋರಿಸುತ್ತೆ. ಅವಾಗ ಆಪ್ ಕೂಡ ಕನೆಕ್ಟ್ ಮಾಡೋದ್ರಿಂದ ನಾವು ಹೊರಗಡೆ ಇದ್ರೂ ಕೂಡ ನಮಗೆ ಯಾವ ತರ ಕುಕಿಂಗ್ ಪ್ರೋಸೆಸ್ ಆಗ್ತಾ ಇದೆ ಅಂತ ಕೂಡ ತೋರಿಸುತ್ತೆ. ಕುಕ್ಕರ್ ಅಲ್ಲಿ ನಾವು ವಿತೌಟ್ ಆಯಿಲ್ ಅಲ್ಲಿ ಕೂಡ ನಾವು ಕುಕ್ ಮಾಡ್ಬೋದು. ಅಂದ್ರೆ ಒಬೆಸಿಟಿ ಕಂಟ್ರೋಲ್ ಮಾಡ್ಕೋಬಹುದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮತ್ತೆ BP ಶುಗರ್ ಆ ತರ ಎಲ್ಲ ಇದ್ರೂ ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಬಂದಿಲ್ಲ ಅಂದ್ರೆ ಪೋಸ್ಟ್ಪೋನ್ ಮಾಡ್ಕೋಬಹುದು. ಮತ್ತೆ ನಾವು ಕುಕ್ ಮಾಡುವಾಗ ಇದರಲ್ಲಿ ಆಯಿಲ್ ಹಾಕಿದ್ರು ಕೂಡ ಓವರ್ ಹೀಟ್ ಆಗಲ್ಲ. ಅದರಿಂದ ಏನಾಗುತ್ತೆ ಟಾಕ್ಸಿಕ್ ಎಲಿಮೆಂಟ್ ಉತ್ಪತ್ತಿ ಆಗದ್ರಿಂದ ನಮಗೆ ಹೊಗೆ ಆಡಲ್ಲ, ಮತ್ತೆ ಸ್ಮೋಕ್ ಆಗಲ್ಲ, ಅಡಿಗೆ ಮನೆ ಕೂಡ ನಮಗೆ ಗಲೀಜ್ ಆಗಲ್ಲ. ಅದರಿಂದ ಏನಾಗುತ್ತೆ ಅಡಿಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇದರಲ್ಲಿ ಆಯಿಲ್ ಹಾಕಿದಾಗ ಕೂಡ ಆಯಿಲ್ ಇಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗದೆ ನಮಗೆ ಹಾರ್ಟ್ ಅಟ್ಯಾಕ್ ಆ ತರ ಡಿಸೀಸಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಆಯಿಲ್ ಇಂದನೂ ಕೂಡ ನಮಗೆ ಸಫಕೇಶನ್ ಆಗಲ್ಲ. ಆಯಿಲ್ ನಾವು ಡೀಪ್ ಫ್ರೈ ಎಲ್ಲ ಮಾಡಿದಾಗ ಏನಾಗುತ್ತೆ ಬಜ್ಜಿ ಬೋಂಡ ಪೂರಿ ಪಕೋಡ ಎಲ್ಲ ಮಾಡಿದಾಗ ಆಯಿಲ್ ಅಬ್ಸರ್ವ್ ಮಾಡುತ್ತಲ್ಲ, ಇದರಲ್ಲಿ 80% ಆಯಿಲ್ ಸೇವ್ ಆಗುತ್ತೆ ನಮಗೆ. ಅದರಿಂದ ಏನಾಗುತ್ತೆ 80% ಅಲ್ಲಿ ಆಯಿಲು ಸೇವ್ ಆಗುತ್ತೆ. ನಾನು ಆಲ್ರೆಡಿ ಅವಾಗಲೇ ಹೇಳಿದೆ ಗ್ಯಾಸ್ 50% ಸೇವ್ ಆಗುತ್ತೆ ಅಂತ. ಇಲ್ಲಿ ನಾವು ಆಯಿಲು ಕೂಡ ಸೇವ್ ಮಾಡೋದು ಏನಾಗುತ್ತೆ ನಮಗೆ ಹೆಲ್ತ್ಗೂ ಸೇವ್ ಆಗುತ್ತೆ, ಮತ್ತೆ ನ್ಯಾಚುರಲ್ ಆಗಿ ನಾವು ಗ್ಯಾಸ್ ಕನ್ಸಂಪ್ಷನ್ ಕೂಡ ಕಡಿಮೆ ಮಾಡ್ಕೋಬಹುದು. ಫ್ಯಾಟ್ ಕೂಡ 50% ಫ್ಯಾಟ್ ನ ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ವಾಟರ್ಲೆಸ್ ಕುಕಿಂಗ್ ಅಂದ್ರೆ ನೀರಿಲ್ಲದೆ ಕೂಡ ನಾವು ತರಕಾರಿ ಬಾಯ್ಲ್ ಮಾಡ್ಬೋದು. ನಾವು ಆಕ್ಚುಲಿ ನಾರ್ಮಲ್ ಆಗಿ ಇವಾಗ ಟೀ ಮಾಡ್ತೀವಿ, ಟೀ ಮಾಡಿದ್ರೆ ಏನ್ ಮಾಡ್ತೀವಿ ಟೀ ಪೌಡರ್ ಹಾಲು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಟೀ ಡಿಕಾಕ್ಷನ್ ಕುಡಿತೀವಿ, ಟೀ ಪೌಡರ್ ವೇಸ್ಟ್ ಅಂತ ಬಿಸಾಕ್ತಿವಿ. ಅದೇ ತರ ನಾವು ತರಕಾರಿ ಮಾಡ್ತಾ ಇದೀವಿ. ಆಲೂಗಡ್ಡೆ ಬಾಯ್ಲ್ ಮಾಡ್ತೀವಿ, ಕಡಲೆಕಾಯಿ, ಜೋಳ, ಗೆಣಸು, ಮೊಳಕೆ ಕಾಳು ನೀರು ಎಲ್ಲ ಏನ್ ಮಾಡ್ತೀವಿ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ನಾವು ಅಂದ್ರೆ ಬಿಸಾಕ್ಬಿಡ್ತೀವಿ ಸಿಂಕ್ ಅಲ್ಲಿ. ಆದ್ರೆ ಈ ಕುಕ್ಕರ್ ಏನಾಗುತ್ತೆ ವಿತೌಟ್ ವಾಟರ್ ವೆಜಿಟೇಬಲ್ ಕುಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀರ್ನ ಚೆಲ್ಲ ಅವಶ್ಯಕತೆ ಇಲ್ಲ. ಅದರಿಂದ ಏನಾಗುತ್ತೆ ಅದರಲ್ಲಿರೋಂಥ ನ್ಯೂಟ್ರಿಷನ್ ಏನಾಗುತ್ತೆ ನಮ್ಗೆ ತಿನ್ನೋ ಫುಡ್ ಅಲ್ಲಿ ಸಿಗುವಾಗ ನಮ್ಗೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದ್ರಲ್ಲಿ ಸಿಗೋಂಥ ನ್ಯೂಟ್ರಿಷನ್ ಯಾವುದು ವೇಸ್ಟ್ ಆಗದ್ರಿಂದ ಏನಾಗುತ್ತೆ ಡೇ ಬೈ ಡೇ ನಮ್ ಇಡೀ ಫ್ಯಾಮಿಲಿ ಹೆಲ್ತ್ ನ ನಾವು ಬ್ಯಾಲೆನ್ಸ್ ಮಾಡ್ಕೊಬಹುದು. ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತು ನ್ಯೂಟ್ರಿಷನ್ ಎಲ್ಲ ಬೇಕು ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಜ್ಯೂಸು ಟಾನಿಕ್ಸ್ ಎಲ್ಲ ಅಂದ್ಬಿಟ್ಟು ಅಡಿಟ್ ಆಗ್ತಿದೀವಿ. ಆದ್ರೆ ಈ ಕುಕ್ವೇರ್ ಅಲ್ಲಿ ಏನಾಗುತ್ತೆ ತಿನ್ನೋ ಫುಡ್ ಅಲ್ಲಿ ಎಲ್ಲಾ ತರ ನ್ಯೂಟ್ರಿಷನ್ ಸಿಗುವಾಗ ನಮ್ಗೆ ಇಡೀ ಫ್ಯಾಮಿಲಿ ಆರೋಗ್ಯ ಸೇವ್ ಮಾಡೋಗುತ್ತೆ, ಹೆಲ್ತ್ ಬಿಲ್ ಕೂಡ ನಾವು ಸೇವ್ ಮಾಡ್ಕೋಬಹುದು. ಇದರಲ್ಲಿ ಹ್ಯಾಂಡಲ್ಸ್ ಅಷ್ಟೇ ಕೂಲ್ ಆಗಿರುತ್ತೆ, ಬಟ್ಟೆ ಇಕ್ಲ ಎಲ್ಲ ಬೇಕಾಗಿಲ್ಲ. ವೆಜ್ ಎಲ್ಲ ಮಾಡಿದ್ರು ಕೂಡ ಇದರಲ್ಲಿ ಸ್ಟಿಕ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಅಂಟೆಲ್ಲ ಆಗದ್ರಿಂದ ಏನಾಗುತ್ತೆ ಕ್ಲೀನಿಂಗ್ ಪ್ರೋಸೆಸ್ ತುಂಬಾ ಕಷ್ಟಪಟ್ಟು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ನಾವು ಸ್ಟೋರೇಜು ಅಷ್ಟೇ ಒಂದ್ರೊಳಗಡೆ ಒಂದು ಹಾಕಿ ಎಲ್ಲಾ ಕುಕ್ವೇರ್ನು ನಾವು ಸ್ಟೋರೇಜ್ ಮಾಡ್ಬೋದು, ನಮ್ಮ ಮನೆಯಲ್ಲದೆ ಕೂಡ ಮಾಡ್ಕೋಬಹುದು. ಮತ್ತೆ ಕ್ಲೀನಿಂಗ್ ಅಷ್ಟೇ ತಟ್ಟೆ ಲೋಟ ತೊಳೆದು ಅಷ್ಟೇ ಈಸಿಯಾಗಿ ತೊಳಿಬಹುದು. ನಾವೇನ್ ಮಾಡ್ತೀವಿ ಅದಕ್ಕೋಸ್ಕರ ಸರ್ವೆಂಟ್ ಇಟ್ಕೊಂತೀವಿ. ಆದ್ರೆ AMC ಕುಕ್ವೇರ್ ಇದ್ದಾಗ ಸರ್ವೆಂಟ್ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ನಾವು ಡಿಶ್ ವಾಷರ್ಲು ಯೂಸ್ ಮಾಡ್ಬೋದು, ಇದನ್ನು ನಾರ್ಮಲ್ ವಾಶು ಮಾಡ್ಬೋದು, ತುಂಬಾ ಶ್ರಮ ಪಟ್ಟು ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದು ಸೆಕೆ ಕ್ವಿಕ್ ಅಂತ ಹೇಳ್ತೀವಿ. ಅಂದ್ರೆ ಇದು ನೋಡಿ ಇದು ಬಂದ್ರೆ ಇದರಲ್ಲಿ ಬಂದು 20 ಮತ್ತೆ 24 ಡಯಾಮೀಟರ್ ಅಂತ ಇರುತ್ತೆ. ಇದು 24 ಡಯಾಮೀಟರ್. 24 ಡಯಾಮೀಟರ್ ಕುಕ್ವೇರ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಅಷ್ಟು ಕುಕ್ವೇರ್ ಇರುತ್ತೋ ಅಷ್ಟು ಕುಕ್ವೇರ್ಗೂ ನಾವು ಈ 24 ಸೆಕೆ ಕ್ವಿಕ್ ನ ನೋಡಿ ಎಲ್ಲದಕ್ಕೂ ಲಾಕ್ ಮಾಡ್ಕೋಬಹುದು. ಅದೇ ಯಾವುದೇ ತರ ನಮ್ಗೆ ಬ್ಲಾಸ್ಟ್ ಎಲ್ಲ ಆಗಲ್ಲ, ಯಾಕೆಂದ್ರೆ ಇದರಲ್ಲಿ ಬಂದು 4 ಸೇಫ್ಟಿ ವಾಲ್ ಇದೆ. 4 ಸೇಫ್ಟಿ ವಾಲ್ ಇಂದ ಏನಾಗುತ್ತೆ ಕುಕ್ವೇರ್ ಯಾವುದೇ ಕಾರಣಕ್ಕೂ ನಮ್ಗೆ 100% ಬ್ಲಾಸ್ಟ್ ಆಗಲ್ಲ, ಡಬಲ್ ಏರ್ ಇದೆ. ಅದರಿಂದ ಏನಾಗುತ್ತೆ ನಮ್ಗೆ ಸೇಫ್ಟಿನೂ ಇರುತ್ತೆ, ಟೈಮು ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಆಗುತ್ತೆ. ಫುಡ್ ಅಲ್ಲಿ ಇರೋಂಥ ನ್ಯೂಟ್ರಿಷನ್ ಯಾವುದು ನಮಗೆ ಹೊರಗಡೆ ಎಸ್ಕೇಪ್ ಆಗದ್ರಿಂದ ಏನಾಗುತ್ತೆ ತಿನ್ನೋ ಫುಡ್ ಅಲ್ಲಿ ಎಲ್ಲಾ ತರ ನ್ಯೂಟ್ರಿಷನ್ ನ ನಾವು ರಿಟೆನ್ಷನ್ ಮಾಡ್ಕೊಬಹುದು. ಜಸ್ಟ್ ಹಾಕೋದು ನೋಡಿ ಇಷ್ಟು ಜಸ್ಟ್ ಇಡ್ತೀವಿ, ಜಸ್ಟ್ ಪ್ರೆಸ್ ಮಾಡಿ ನೋಡಿ ಲಾಕ್ ಮಾಡ್ಬೋದು. ಇದರಲ್ಲಿ ಬಂದು 7 ವರ್ಷದಿಂದ ನಾನು ಹೇಳೋದಲ್ಲ 7 ಇಯರ್ಸ್ ಇಂದ 70 ಇಯರ್ಸ್ ವರೆಗೂ ಎಲ್ಲರೂ ಕೂಡ ಈಸಿ ಮೆಥಡ್ ಅಲ್ಲಿ ಕುಕ್ ಮಾಡ್ಬೋದು. ಇದರಲ್ಲಿ ಪ್ರೆಷರ್ ಬರಲ್ಲ. ಪ್ರೆಷರ್ ಬರದ್ರಿಂದ ಏನಾಗುತ್ತೆ ಯಾವುದೇ ತರ ನ್ಯೂಟ್ರಿಷನ್ ಆಚೆ ಎಸ್ಕೇಪ್ ಆಗೋದ್ರಿಂದ ತಿನ್ನೋ ಫುಡ್ ಅಲ್ಲಿ ಎಲ್ಲಾ ತರ ನ್ಯೂಟ್ರಿಷನ್ ನಾವು ರಿಟೆನ್ಷನ್ ಮಾಡ್ಕೋಬಹುದು. ಈ ಕುಕ್ವೇರ್ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ನಾವು ಇಂಡಿಯನ್ ರೆಸಿಪಿಯಿಂದ ಹಿಡಿದು ಇಂಟರ್ನ್ಯಾಷನಲ್ ರೆಸಿಪಿವರೆಗೂ ಕುಕ್ ಮಾಡ್ಬೋದು. ಅಂದ್ರೆ ಇದರಲ್ಲಿ ಕೇಕ್, ಬಿಸ್ಕೆಟ್, ಚಾಕ್ಲೇಟ್, ಪಿಜ್ಜಾ ಇಂದ ಹಿಡಿದು ಅನ್ನ, ಸಾರು, ಮುದ್ದೆ, ಪಲ್ಯದಿಂದ ಪ್ರತಿಯೊಂದು ಕೂಡ ಕುಕ್ ಮಾಡ್ಬೋದು. ಇದರಲ್ಲಿ ಓವನ್ ಕೂಡ ಅವಶ್ಯಕತೆ ಇಲ್ಲ. ಓವನ್ ಅಲ್ಲಿ ಏನೇನ್ ಮಾಡ್ತೀವಿ ಆ ಐಟಮ್ಸ್ ಎಲ್ಲ ಇದರಲ್ಲಿ ಕುಕ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಓವನ್ ಕೂಡ ಬೇಕಾದ ಅವಶ್ಯಕತೆ ಇಲ್ದಿರಿಂದ ಏನಾಗುತ್ತೆ ಆ ವೇವ್ಸ್ ಎಲ್ಲ ಕೂಡ ನಮಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ. ಇದರಲ್ಲಿ ಸ್ವೀಟ್ಸ್ ಎಲ್ಲನೂ ಅಷ್ಟೇ 50% ಸ್ವೀಟ್ ಕಡಿಮೆ ತಗೊಳುತ್ತೆ ಯಾವುದೇ ಸ್ವೀಟ್ ಮಾಡಿದ್ರು. ಮತ್ತೆ ಎಲ್ಲಾ ತರ ಫುಡ್ಗೂ ಕೂಡ ಇದರಲ್ಲಿ ಸಾಲ್ಟ್ ಕೂಡ 40% ಕಡಿಮೆ ತಗೊಳ್ಳೋದ್ರಿಂದ ಏನಾಗುತ್ತೆ ನಾವೆಲ್ಲಾ ಫುಡ್ ಅಲ್ಲೂ ಕೂಡ ಸ್ವೀಟು ಮತ್ತೆ ಸಾಲ್ಟ್ ಎಲ್ಲ ಕಡಿಮೆ ತಗೊಳ್ಳೋದ್ರಿಂದ ಏನಾಗುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ ಅಸಿಡಿಟಿ ಆಗಲ್ಲ. ಯಾವುದೇ ಫುಡ್ ಆದ್ರೂ ಕೂಡ 100% ಗ್ಯಾಸ್ಟ್ರಿಕ್ ಆಗದ್ರಿಂದ ಏನಾಗುತ್ತೆ ತಿನ್ನೋ ಫುಡ್ ಅಲ್ಲಿ ನಾವು ಎಲ್ಲಾ ತರ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಹೆಲ್ತ್ ಕೂಡ ನಾವು ಸೇವ್ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಹೆಲ್ತಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು. ವಾಟರ್ ಅಂದ್ರೆ ನಾವು ವಿತೌಟ್ ವಾಟರ್ ಬಾಯ್ಲ್ ಮಾಡೋಕ್ಕಲ್ಲ, ವಿತ್ ವಾಟರ್ ಬಾಯ್ಲ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ ನೀರಲ್ಲಿ ಬಾಯ್ಲ್ ಮಾಡ್ಬಿಟ್ಟು ಎಲ್ಲ ನ್ಯೂಟ್ರಿಷನ್ ಇಲ್ಲಿ ಬಂದಿರುತ್ತೆ ಚೆಲ್ ಬಿಡ್ತೀವಲ್ವಾ. ಈಗ ಇದ್ರಲ್ಲಿ ಒರಿಜಿನಲ್ ಯಾವ ಟೇಸ್ಟ್ ಇರುತ್ತೆ ಅಂತ ಇದು ವಿತ್ ವಾಟರ್, ಇದು ವಿತೌಟ್ ವಾಟರ್. ಗ್ಯಾಸು ಅಷ್ಟೇ ಜಾಸ್ತಿ ಇಟ್ಟಿರ್ತೀವಿ ಮತ್ತೆ ಅದು ಕಮ್ಮಿ ಕೇಳುತ್ತೆ. ನಾರ್ಮಲ್ ಕುಕ್ಕರ್ ಅಲ್ಲಿ ಆದ್ರೆ ನಾವ್ ಏನ್ ಇಟ್ಟಿರ್ತೀವಿ ಅಷ್ಟೇ ಮಾತ್ರ ಪ್ರೋಸೆಸ್ ಆಗ್ತಾ ಇರುತ್ತೆ. ಜಸ್ಟ್ ಗ್ಯಾಸ್ ಕಮ್ಮಿ ಮಾಡಿ ಬಟನ್ +or- ಒತ್ತಿದ್ರೆ ಸಾಕು.
ಮತ್ತೆ 0 ಬಂದ್ಮೇಲೆ ಮತ್ತೆ ಇನ್ನೊಂದು ಸೌಂಡ್ ಅಲರ್ಟ್ ಆಗುತ್ತೆ ಥರ್ಡ್ ಟೈಮು, ಅವಾಗ ನಮಗೆ ಕಂಪ್ಲೀಟ್ ಆಗಿದೆ ಪ್ರೋಸೆಸ್ ಅಂತ ಹೇಳಿ. ವಿತ್ ವಾಟರ್ಲಿ ಬಾಯ್ಲ್ ಮಾಡ್ತಾ ಇರೋದು. ಅಂದ್ರೆ ಇದ್ರಲ್ಲಿ ನಾವು ನೀರು ಹಾಕಿ ಏನು ಮಾಡ್ತೀವಿ, ಎಲ್ಲ ಬಾಯ್ಲ್ ಮಾಡಿಬಿಟ್ಟು ನಾವು ಎಲ್ಲ ನ್ಯೂಟ್ರಿಷನ್ ಲಾಸ್ ಮಾಡ್ಕೋತೀವಿ. ನೋಡಿ ಈಗ ಇದು ವಿತೌಟ್ ವಾಟರ್ಲಿ ವಿತಿನ್ 5 ಮಿನಿಟ್ಸ್ ಅಲ್ಲಿ ಕುಕ್ ಆಗಿರೋ ನೋಡಿ 0 ಬಂದಿದೆ. ಆಲ್ರೆಡಿ ನಮ್ದು ಕಂಪ್ಲೀಟ್ ಆಯಿತು. ಜಸ್ಟ್ ರಿಲ್ಯಾಕ್ಸ್ ಆಗಿ ನೋಡಿ ಆಡಿಯೋ ತಮ್ ರಿಮೂವ್ ಮಾಡ್ತೀವಿ. ಇದು ಮತ್ತೆ 98 ಬಂದಿರುತ್ತೆ. ಕೂಲ್ ಆದಾಗ ನಮ್ದು ತರಕಾರಿ ಎಲ್ಲ ನೀಟಾಗಿ ಬಾಯ್ಲ್ ಆಗಿರುತ್ತೆ. ವಿತೌಟ್ ವಾಟರ್ಲಿ ವೆಜಿಟೇಬಲ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾವು ಆಮೇಲೆ ಟೇಸ್ಟ್ ಮಾಡೋಣ. ವಿತೌಟ್ ಆಯಿಲ್ ಪಲಾವ್ ಮಾಡ್ತಾ ಇದೀವಿ. ಇದು ಒಂದು ಆಡಿಯೋ ತಮ್ ಅಂತ ಹೇಳಿದ್ನಲ್ಲ, ಜಸ್ಟ್ ನೋಡಿ ಇದರಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಡಿದಾಗ ಏನಾಗುತ್ತೆ, ರೋಸ್ಟಿಂಗ್ ವಿಂಡೋ ಅಂದರೆ ನಾವು ಪಾತ್ರೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ರೋಸ್ಟಿಂಗ್ ವಿಂಡೋ ಅಂತ ಹೇಳ್ತೀವಿ. ಈಗ ಪಾತ್ರೆ ಬಿಸಿ ಆಗೋದಕ್ಕೆ ಇಡ್ತೀನಿ. ಮತ್ತು ತರಕಾರಿನ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ವಿಂಡೋ ನಾನು ಇವಾಗ 0 ಬಂದಮೇಲೆ ಆಫ್ ಮಾಡಿದೆ ಅಲ್ವಾ, 98 ಡಿಗ್ರಿ ಬಂದಿದೆ. 98ಇಂದ ಮನೆ ಟರ್ನಿಂಗ್ ವಿಂಡೋ ಬರುತ್ತೆ. ಟರ್ನಿಂಗ್ ವಿಂಡೋ ಬಂದಾಗ ನಾವು ಓಪನ್ ಮಾಡಿದಾಗ ನೀಟಾಗಿ ಬಾಯ್ಲ್ ಆಗಿರುತ್ತೆ, ಅಂದರೆ ಓವರ್ ಕುಕ್ ಆಗಿರಲ್ಲ. ಕರೆಕ್ಟ್ ಟೆಂಪ್ರೇಚರ್ ಕುಕ್ ಆಗೋದ್ರಿಂದ ಏನಾಗುತ್ತೆ, ತರಕಾರಿನಲ್ಲಿರೋಂಥ ನ್ಯೂಟ್ರಿಷನ್ನು ಮತ್ತು ಕಲರು, ಟೇಸ್ಟು, ಫ್ಲೇವರ್ ಯಾವುದು ಚೇಂಜಸ್ ಆಗಲ್ಲ. ವಿತೌಟ್ ವಾಟರ್ಲಿ ವೆಜಿಟೇಬಲ್ ಬಾಯ್ಲ್ ಮಾಡಿದ್ವಿ AMCನಲ್ಲಿ. ಈಗ ನೋಡಿ ನಾರ್ಮಲ್ ಕುಕ್ವೇರಲ್ಲಿ ವೆಜಿಟೇಬಲ್ಸ್ನ ನಾವು ವಿತೌಟ್ ವಾಟರ್ ಬಾಯ್ಲ್ ಮಾಡೋಕ್ಕಾಗಲ್ಲ, ವಿತ್ ವಾಟರ್ ಬಾಯ್ಲ್ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ನೀವು ನೋಡಿದ್ರಲ್ವಾ ಗ್ಯಾಸ್ ಎಷ್ಟು ತೊಗೊಂತು, ಮತ್ತು ಟೈಮ್ ಎಷ್ಟು ತೊಗೊಂತು, ಮತ್ತು ಯಾವ ಥರ ನ್ಯೂಟ್ರಿಷನ್ ಕಳ್ಕೊತಾ ಇದ್ದೀವಿ ಅಂತ. ನಾವೇನು ಮಾಡ್ತಾ ಇದ್ದೀವಿ, ಒರಿಜಿನಲ್ ತರಕಾರಿ ತೊಗೊಬರ್ತಾ ಇದ್ದೀವಿ, ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಕಳ್ಕೊತಾ ಇದ್ದೀವಿ. ಆದರೆ AMC ಕುಕ್ಕರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೇ ಥರ ವೆಜಿಟೇಬಲ್ಸ್ ನ್ಯೂಟ್ರಿಷನ್ ಹೊರಗಡೆ ಹೋಗದೆ ಇರೋದು ಏನಾಗುತ್ತೆ, ತಿನ್ನೋ ಫುಡ್ಡಲ್ಲಿ ಎಲ್ಲ ಥರ ಸಿಗುವಾಗ ಏನಾಗುತ್ತೆ, ನಾವು ನ್ಯೂಟ್ರಿಷನ್ನ ಹೈಲೈಟ್ ಮಾಡ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ, ಇವಾಗ ನೋಡಿ ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಾಯ್ತಲ್ಲ ಈಗ ಗ್ಯಾಸ್ ಎಷ್ಟು ತೊಗೊಂತು ಅಂದ್ಬಿಟ್ಟು. ಜಸ್ಟ್ ನೋಡಿ ಇದಕ್ಕೆ ನಮಗೆ ಇಕ್ಲ ಬಟ್ಟೆ ಬೇಕು. ನಾವು ನಾರ್ಮಲಾಗಿ AMCನಲ್ಲಿ ನಾವು ಬಟ್ಟೆ ಇಕ್ಲ ಏನು ಬೇಕಾಗಿಲ್ಲ. ನೋಡಿ ಇವಾಗ ನಾವು ಬಟ್ಟೆ ತೊಗೊಂಡೆ ನಾವು ಇದು ಇಳಿಸ್ಬೇಕು, ಇಲ್ಲಾಂದರೆ ಕೈಯೆಲ್ಲ ಸುಟ್ಕೋತೀವಿ. ನೋಡಿ ಇವಾಗ ಇದು ಪ್ರೀ ಹೀಟ್ ಅಂತ ಹೇಳಿದೆಲ್ಲ, ಪಾತ್ರೆ ಬಿಸಿ ಆಗೋದಕ್ಕೆ. ಈಗ ನಾರ್ಮಲ್ ಕುಕ್ವೇರಲ್ಲಿ ಏನು ಮಾಡ್ತೀವಿ, ನಾವು ಬಿಸಿ ಮಾಡೋದಕ್ಕೆ ಎಷ್ಟು ಬಿಸಿ ಆಗಿದೆಯಾ ಇಲ್ವಾ ಅಂತ ನೋಡ್ತಾ ಇರ್ತೀವಿ, ಟಚ್ ಮಾಡ್ತಾ ಇರ್ತೀವಿ. ಆದರೆ AMCನಲ್ಲಿ ಏನಾಗುತ್ತೆ ಅಂದರೆ ನಾವು ಇದು ರೋಸ್ಟಿಂಗ್ ವಿಂಡೋಗೆ ಇಟ್ಟಾಗ ಕುಕ್ವೇರ್ ಬಿಸಿ ಆಗಿದೆ ಅಂತ ನಮಗೆ ಅಲರ್ಟ್ ಮಾಡುತ್ತೆ. ಆವಾಗ ಸೌಂಡ್ ಬಂದಾಗ ಜಸ್ಟ್ ಗ್ಯಾಸ್ ಕಮ್ಮಿ ಮಾಡಿ ನಾವು ಮೈನಸ್ ಮಾಡಿದ್ರೆ ಓಕೆ. ನಾನು ಇದು ಜಸ್ಟ್ ಇವಾಗ ರಿಮೂವ್ ಮಾಡ್ತೀನಿ. ಈಗ ಕುಕ್ವೇರ್ ಬಿಸಿ ಆಗಿದೆ. ನಾರ್ಮಲ್ ಕುಕ್ವೇರು ಬಿಸಿ ಆದಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಹೊಗೆ ಆಡುತ್ತೆ. ಇದು ನೋಡಿ AMCನಲ್ಲಿ ನಮಗೆ ಹೊಗೆ ಆಡಲ್ಲ, ಯಾಕೆಂದರೆ ನಾನು ಅವಾಗಲೇ ಹೇಳಿದೆ ನಾನ್ ಪೋರಸ್ ಮೆಟಲ್ ಅಂತ. ಇದು ಯಾವುದೇ ಥರ ಕೆಮಿಕಲ್ ರಿಯಾಕ್ಟ್ ಆಗದಿಂದ ಏನಾಗುತ್ತೆ ನೋಡಿ, ಇವಾಗ ಜಸ್ಟ್ ನಾನು ನೀರು ಹಾಕಿದಾಗ ನಾರ್ಮಲ್ ಕುಕ್ಕರಲ್ಲಿ ನೀರು ಅಬ್ಸರ್ವ್ ಆಗುತ್ತೆ, ಇದು ಪಾತ್ರೆ ಸಹ ಓಡಾಡ್ದಂಗೆ ಓಡಾಡುತ್ತೆ. ಅಂದರೆ ನೀರೆಲ್ಲ ಏನಾಗುತ್ತೆ ಅಂದರೆ ನಮಗೆ ಅಬ್ಸರ್ವ್ ಮಾಡಲ್ಲ. ಅದಕ್ಕೆ ಎಣ್ಣೆ ಬಂದು ತಿಕ್ಕಾಗಲ್ಲ, ಕಲರ್ ಚೇಂಜ್ ಆಗಲ್ಲ, ಕೊಲೆಸ್ಟ್ರಾಲ್ ಫಾರ್ಮ್ ಆಗೋದ್ರಿಂದ ನಮಗೆ ಆಯಿಲಿಂದಲೂ ಕೂಡ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಪಲಾವ್ಗೆ ನಾವು ಆಯಿಲ್ ಹಾಕ್ತೀವಲ್ವಾ, ಹೆಚ್ಚು ಕಮ್ಮಿ ನಾವು 1 ಗ್ಲಾಸ್ ಹಾಕಬೇಕು ಅಂದರೆ ನಾವು ಒಂದು 20 ml ಮೇಲೆ ಜಾಸ್ತಿ ಹಾಕ್ತೀವಿ. ನೋಡಿ ಈಗ ವಿತೌಟ್ ಆಯಿಲಲ್ಲಿ ನಾವು ಪಲಾವ್ ಎಲ್ಲ ಮಾಡ್ಬೋದು. ನೋಡಿ ವೆಜಿಟೇಬಲ್ಸ್ ನೋಡಿ, ಇವಾಗ ಬೀಟ್ರೋಟ್ ಹಾಕಿದ್ರೆ ಕಲರ್ ಚೇಂಜ್ ಆಗಲ್ಲ. ನಾರ್ಮಲಲ್ಲಿ ನಾವು ಪಲಾವ್ ಎಲ್ಲ ಮಾಡಬೇಕಂದ್ರೆ ಬೀಟ್ರೋಟ್ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ಮತ್ತು ತರಕಾರಿ ಎಲ್ಲ ಹಾಕ್ತಾ ಇದ್ದೀವಿ, ಒಂದ್ರ ಫ್ಲೇವರ್ ಒಂದಕ್ಕೆ ಹೋಗಲ್ಲ. ಮತ್ತು ಟೇಸ್ಟ್ ಅಷ್ಟೇ, ಒಂದ್ರ ಟೇಸ್ಟ್ ಒಂದಕ್ಕೆ ಮಿಕ್ಸ್ ಆಗಲ್ಲ, ಎಲ್ಲ ಥರನೂ ಒರಿಜಿನಲ್ ಥರನೇ ಇರುತ್ತೆ. ನೋಡಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಎಲ್ಲ ನಾನು ಹೇಳೋದೆಲ್ಲ ಸೈಡಲ್ಲಿ ಲಾಕ್ ಮಾಡ್ಬೋದು. ಮಸಾಲೆನೂ ಅಷ್ಟೇ, ನಾವು ನಾರ್ಮಲ್ ಕುಕ್ವೇರಲ್ಲಿ ಹಾಕೋಷ್ಟು ಮಸಾಲೆ ಕೂಡ ನಮಗೆ ಬೇಕಾಗಿಲ್ಲ, ಜಸ್ಟ್ ಸ್ವಲ್ಪ ಸಾಕು. ನೋಡಿ ಜಸ್ಟ್ ಒಂದು ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ. ಯಾಕೆಂದರೆ ಗರಂ ಮಸಾಲ ಎಲ್ಲ ಯೂಸ್ ಮಾಡುವಾಗ ನಾರ್ಮಲ್ ಕುಕ್ಕರಲ್ಲಿ ಯೂಸ್ ಮಾಡುವಾಗ ಆಸಿಡಿಟಿ ಆಗುತ್ತಲ್ವ, ಇದರಲ್ಲಿ 100% ಆಸಿಡಿಟಿ ಆಗಲ್ಲ. ಮತ್ತು ಸಾಲ್ಟು ಅಷ್ಟೇ 40% ಕಡಿಮೆ ತಗೊಳುತ್ತೆ. ಸ್ವಲ್ಪ ಬಟಾಣಿ ಹಾಕ್ತಾ ಇದ್ದೀನಿ. ಜಸ್ಟ್ ನೋಡಿ ನಾವು ಆಯಿಲ್ ಹಾಕಿಲ್ಲ, ಆದರೂ ಸ್ಟಿಕ್ ಆಗಿಲ್ಲ. ನಾರ್ಮಲ್ ಆದರೆ ನಾವು ಆಯಿಲ್ ಹಾಕಿಲ್ಲ ಅಂದರೆ ಫುಲ್ ಸ್ಟಿಕ್ ಆಗುತ್ತಲ್ಲ, ನೋಡಿ ಸ್ವಲ್ಪನೂ ಸ್ಟಿಕ್ ಆಗಿಲ್ಲ, ಕುಕ್ವೇರ್ ವಾಶ್ ಮಾಡ್ದಂಗೆ ಇರುತ್ತೆ. ಮತ್ತು ನೋಡಿ ಮಸಾಲೆ ಸ್ಮೆಲ್ ಕೂಡ ಬರ್ತಾ ಇಲ್ಲ ನಮಗೆ. ಸ್ವಲ್ಪ ನೋಡಿ ಜಸ್ಟ್ ಒಂದು 98 ಬರೋದಕ್ಕೆ ತರಕಾರಿ ಬಾಯ್ಲ್ ಆಗುತ್ತೆ. 1 ಗ್ಲಾಸ್ ನಾವು ರೈಸ್ ಹಾಕಿದ್ದೀವಿ, 2 ಗ್ಲಾಸ್ ನೀರು ಹಾಕ್ತಾ ಇದ್ದೀವಿ. ಜಸ್ಟ್ ನಾವು ನೋಡಿ ಇವಾಗ ಒಟ್ಟಿಗೆ ನಾವು ಮಸಾಲೆ ಎಲ್ಲ ಬಾಯ್ಲ್ ಆಗೋವರೆಗೂ ಏನು ವೆಯ್ಟ್ ಮಾಡಬೇಕು ಅಂತಲೂ ಇಲ್ಲ, ಡೈರೆಕ್ಟಾಗಿ ಹಾಕ್ಬಿಟ್ಟು ನಾವು ನೋಡಿ 1 ಗ್ಲಾಸ್ ರೈಸ್ ಹಾಕಿದ್ದೀವಿ, 2 ಗ್ಲಾಸ್ ನೀರು ಹಾಕಿದ್ದೀವಿ. ಜಸ್ಟ್ ಇವಾಗ ನಾವು ಇದು ಸೆಕೆ ಕ್ವಿಕ್ ಲಿಡ್ ಅಂತ ಹೇಳಿದ್ನಲ್ಲ, ನೋಡಿ ಇವಾಗ ಇದು ಬಂದು ಎರಡಕ್ಕೂ ಸೆಂಟ್ರಲ್ಲಿ ನಾವು ಇಟ್ಕೋತೀವಿ. ಜಸ್ಟ್ ಪ್ರೆಸ್ ಮಾಡಿ ಲಾಕ್ ಮಾಡ್ಬೋದು. ನಾನು ಹೇಳಿದೆ ಇದು 7 ವರ್ಷದಿಂದ 70 ವರ್ಷದವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಪಲಾವ್ ಎಲ್ಲ ಮಾಡಬೇಕಾದ್ರೆ ನಾವು ಹೆಚ್ಚು ಕಮ್ಮಿ ಒಂದು 20 ಮಿನಿಟ್ಸ್ ತಗೋತೀವಿ. ಈ ಕುಕ್ವೇರಲ್ಲಿ ನೋಡಿ ಜಸ್ಟು ಇದು ನಾನು ತೋರಿಸಿದ್ದು, ಇದು ಸಾಫ್ಟ್ ಮತ್ತು ಟರ್ಬೋ ಅಂತ ಇದೆ, 2 ವಿಂಡೋಸ್ ಇದೆ. ಸಾಫ್ಟ್ ಬಂದು ವೆಜಿಟೇಬಲ್ಸ್ ಎಲ್ಲ ಪಲಾವ್ಗಳು ಮಾಡ್ಬೇಕಾದ್ರೆ ಸಾಫ್ಟ್ ಸಾಕು. ಟರ್ಬೋ ಬಂದು ನಾನ್ ವೆಜ್ ಎಲ್ಲ ಮಾಡೋದಕ್ಕೆ, ಮತ್ತು ಕಡಲೆಕಾಳು, ರಾಜ್ಮಾ, ಹುರುಳಿ ಎಲ್ಲ ಬಾಯ್ಲ್ ಮಾಡೋದಕ್ಕೆ. ಸಾಫ್ಟಲ್ಲಿ ಬಂದು 1 ಮಿನಿಟಲ್ಲಿ ಕುಕ್ ಆಗುತ್ತೆ. ಟರ್ಬೋನಲ್ಲಿ ಇಟ್ಟಾಗ ನಾವು 5 ಮಿನಿಟ್, ವಿತಿನ್ 5 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಈಗ ನೋಡಿ ನಾವು ವೆಜಿಟೇಬಲ್ಸ್ ಪಲಾವ್ ಇಡ್ತಾ ಇರೋದು ಸಾಫ್ಟ್ ವಿಂಡೋಗೆ ಇಡ್ತಾ ಇದ್ದೀನಿ. ಜಸ್ಟ್ ನೋಡಿ ಬಟನ್ ಪ್ರೆಸ್ ಮಾಡಿದ್ರೆ
ಆನ್ ಆಗುತ್ತೆ. ಜಸ್ಟ್ ಸಾಫ್ಟ್ ವಿಂಡೋ ಬಂತು. ಇದರಲ್ಲಿ 10 ಮಿನಿಟ್ಸ್ ಬರುತ್ತೆ ಪ್ಲಸ್ ಒತ್ತಿದಾಗ. ಜಸ್ಟ್ ಮೈನಸ್ ಒತ್ತಿದ್ರೆ 5 ಮಿನಿಟ್ಸ್ ಕಮ್ಮಿ ಆಗುತ್ತೆ. ಇದು ಬಂದು ನಾವು ಪಲಾವ್ ಮಾಡ್ತಾ ಇರೋದು ಜಸ್ಟ್ 1 ಮಿನಿಟ್ಗೆ ಪಲಾವ್ ಇರ್ತಾನೆ. ನಾವು 1 ಮಿನಿಟ್ಗೆ ಯಾವುದೇ ಥರ ರೈಸ್ ಮಾಡಲ್ಲ. ಇದು ವಿತಿನ್ ನಮಗೆ ಬಾಯ್ಲ್ ಆಗೋಕ್ಕೆ ಒಂದು 5 ಮಿನಿಟ್ಸ್ ತಗೊಳುತ್ತೆ, ಕುಕ್ ಆಗೋಕ್ಕೆ 1 ಮಿನಿಟ್ ಕುಕ್ ಆಗುತ್ತೆ. ಅಂದರೆ ವಿತಿನ್ 7 ಮಿನಿಟ್ಸಲ್ಲಿ ಕುಕ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಗ್ಯಾಸು 50% ಸೇವ್ ಆಗುತ್ತೆ, ಆಯಿಲು ಸೇವ್ ಆಗುತ್ತೆ. ಮತ್ತು ಇದು ಕುಕ್ಕರ್ ಥರ ಪ್ರೆಷರ್ ಬರಲ್ಲ. ಪ್ರೆಷರ್ ಬರೋದ್ರಿಂದ ಏನಾಗುತ್ತೆ, ಯಾವುದೇ ಥರ ನ್ಯೂಟ್ರಿಷನ್ ಎಸ್ಕೇಪ್ ಆಗಲ್ಲ. ಅದರಿಂದ ಏನಾಗುತ್ತೆ, ತಿನ್ನೋ ಫುಡ್ಡಲ್ಲಿ ಏನೇನಿರುತ್ತೆ ನ್ಯೂಟ್ರಿಷನ್ಸ್ ಎಲ್ಲ ಏನಾಗುತ್ತೆ ನಮಗೆ ರಿಟೆನ್ಷನ್ ಆಗುವಾಗ ಏನಾಗುತ್ತೆ, ತಿನ್ನೋ ಫುಡ್ಡಲ್ಲಿ ಎಲ್ಲ ಥರ ನ್ಯೂಟ್ರಿಷನ್ಸ್ ಇವಾಗ ನಾವು ಹೆಲ್ತನ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಆಸಿಡಿಟಿ ಕೂಡ 100% ಆಗಲ್ಲ. ನಾನು ಸಾಲ್ಟ್ ತೋರಿಸೆ 40% ಕಡಿಮೆ ತಗೊಳುತ್ತೆ ಅಂತ. ಸ್ವೀಟ್ ಎಲ್ಲ 50% ಕಡಿಮೆ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಏನಾದರೂ ಕಾಯಿಲೆಗಳು ಬಂದಿದ್ರು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಬಂದಿಲ್ಲ ಅಂದರೆ ಪೋಸ್ಟ್ಪೋನ್ ಆಗುತ್ತೆ. ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ ಯಾವಾಗ ಚೆನ್ನಾಗಿರುತ್ತೋ ನಮ್ಮ ಬಾಡಿ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ನೋಡಿ ಸಾಫ್ಟ್ 1 ಮಿನಿಟ್ ಕುಕ್ ಆಗ್ತಾ ಇದೆ. ಜಸ್ಟ್ ಮೈನಸ್ ಕೇಳ್ತಾ ಇದೆ. ಜಸ್ಟ್ ಗ್ಯಾಸ್ ಕಮ್ಮಿ ಮಾಡಿ ನಾವು ಪ್ಲಸ್ ಆರ್ ಮೈನಸ್ ಅಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಜಸ್ಟ್ ನೋಡಿ ಪ್ಲಸ್ ಮಾಡ್ತೀನಿ, ಸೌಂಡ್ ಕಮ್ಮಿ ಆಗುತ್ತೆ. ಮತ್ತು ಝೀರೋ ಬಂದಮೇಲೆ ಕುಕ್ಕಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಆವಾಗ ಸೌಂಡ್ ಬೇರೆ ಬರುತ್ತೆ. ನೋಡಿ ಝೀರೋ ಬಂದಿದೆ, ಸಾಫ್ಟಲ್ಲಿ ಝೀರೋ ಬಂತು ನೋಡಿ. ಜಸ್ಟ್ ನಾವು ಗ್ಯಾಸ್ ಆಫ್ ಮಾಡ್ತೀವಿ. ಇದು ಆಡಿಯೋ ತಮ್ಮ ರಿಮೂವ್ ಮಾಡಿಬಿಟ್ಟು ಜಸ್ಟ್ ನೋಡಿ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ನೋಡಿ ಇವಾಗ ಸಾಫ್ಟ್ ವಿಂಡೋ, ನಾನು ಅವಾಗಲೇ ಹೇಳಿದ್ನಲ್ಲ ಸಾಫ್ಟ್ ವಿಂಡೋ ಬಂದಿದೆ. ಮತ್ತು ರಿಟರ್ನ್ ಆದಮೇಲೆ ಕೂಲ್ ಆಗಿರುತ್ತೆ. ಜಸ್ಟ್ ನೋಡಿ 1 ಮಿನಿಟಲ್ಲೆಲ್ಲನೂ 5-6 ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ. ಸೊ ಈಗ ಎಲ್ಲ ಕುಕಿಂಗ್ ಆಗಿದೆ. ಈಗ ನೋಡೋಣ ಯಾವ ಥರ ಕುಕ್ ಮಾಡಿದ್ದಾರೆ. ಓಪನ್ ಮಾಡಿ ತೋರಿಸ್ತಾರೆ ಮೇಡಮ್. ನೋಡಿ ಸರ್, ಇದು ಹೇಳಿದ್ನಲ್ಲ ವಿತ್ ವಾಟ್ರಲ್ಲಿ ಬಾಯ್ಲ್ ಮಾಡಿರೋದು, ಮತ್ತು ಇದು ವಿತೌಟ್ ವಾಟ್ರಲ್ಲಿ ಬಾಯ್ಲ್ ಮಾಡಿರೋದು. ನಾನು ಹೇಳಿದೆಲ್ಲ ಕಲ್ಲದೆಲ್ಲ ತರಕಾರಿ ಹಾಕ್ತೀವಿ ಅಂತೇಳಿ. ಜಸ್ಟ್ ಓಪನ್ ಮಾಡ್ತೀನಿ. ಏನೋ ಯಾರು ನೋಡಿ ಸ್ಮೆಲ್ ನೋಡಿ ಸರ್, ಮೂಲಂಗಿ ಎಲ್ಲ ಸ್ಮೆಲ್ ಬರ್ತಾ ಇದೆಯಾ? ನೋ ಸ್ಮೆಲ್. ಆಲೂಗಡ್ಡೆ ಎಲ್ಲ ಇದು ಮೂಲಂಗಿ ಸ್ಮೆಲ್ ಬರ್ತಾ ಇಲ್ಲ. ಇರಿ ಸರ್, ಒಂಚೂರು ಕ್ಯಾರೆಟ್ ಫಸ್ಟ್ ಕೊಡ್ತೀನಿ. ಬಾಯ್ಲ್ ಮಾಡೋ ಥರ ಅನ್ಸೋದಿಲ್ಲ, ಬಟ್ ವೆರಿ ಸಾಫ್ಟ್. ಇವಾಗ ನಾವು ವಿತೌಟ್ ವಾಟ್ರಲ್ಲಿ ಬಾಯ್ಲ್ ಮಾಡಿರೋದು ನೋಡಿ. ಯಾವುದೇ ಥರ ತರಕಾರಿ ಸ್ಟಿಕ್ ಆಗಿಲ್ಲ. ಮತ್ತೆ ಒರಿಜಿನಲ್ ಕಲರ್ ಯಾವ ಥರ ಇದೆಯೋ ಅದೇ ಕಲರ್ ಇದೆ. ಮತ್ತೆ ನೋಡಿ ಬೀಟ್ರೂಟ್ ನಾನು ಎಲ್ಲಿಟ್ಟಿದ್ದೀನೋ ಅಲ್ಲೇ ಕಲರ್ ಸ್ಪ್ರೆಡ್ ಆಗಿದೆ, ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿಲ್ಲ. ಮತ್ತೆ ಕಲರ್ ಹಾಗೆ ಇದೆ ನೋಡಿ ಸರ್. ಇವಾಗ ಟೇಸ್ಟ್ ನೋಡಿ, ಜಸ್ಟ್ ಒಂದು ಕ್ಯಾರೆಟ್ ಸ್ಪೂನ್ ಕೂಡ ಲಕ್ಷ್ಮಿ. ತುಂಬಾ ಟೇಸ್ಟಿ ಆಗಿದೆ, ಸ್ವೀಟ್ ಆಗಿದೆ ಸರ್. ಇದು ಕುಕ್ ಆಗಿದೆ ವಿತ್ ವಾಟರ್ ಬಾಯ್ಲ್ ಮಾಡಿರೋದು ನಾರ್ಮಲ್ ಕುಕ್ವೇರ್ ಅಲ್ಲಿ. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಇದರಲ್ಲಿ ಅಷ್ಟು ಟೇಸ್ಟ್ ಏನು ಬರ್ತಾ ಇಲ್ಲ. ಇದರಲ್ಲಿ ಟೇಸ್ಟ್ ರಿಟೈನ್ ಮಾಡಿದೆ ಐ ಥಿಂಕ್. ಅಂಡ್ ಇದು ಜೋಳ ತುಂಬಾ ಇಷ್ಟ ಅಲ್ಲ ನಿಮ್ಗೆಲ್ಲರಿಗೂ. ಅದ್ರ ಜೊತೆ ಮಸಾಲ ಹಾಕಿ ಏನೇನು ಡಿಶಸ್ ಮಾಡ್ಬೋದು ನೋಡಿ. ಈಗ ಟ್ರೈ ಮಾಡ್ತೀನಿ. ಈಗ ಆಚೆ ಹೋಗೋದು ಬೇಡ, ಮನೆಯಲ್ಲೇ ಮಾಡಿ ಚೆನ್ನಾಗೇ ಇರುತ್ತೆ. ಮತ್ತೆ ಏನಿದೆ ಇದು ನೋಡಿ ಬೆಂಡೆಕಾಯಿ ನಮ್ದು ಬೇರೆ ಕುಕ್ವೇರ್ ಅಲ್ಲೆಲ್ಲ ಕಲರ್ ಚೇಂಜ್ ಆಗುತ್ತಲ್ವಾ, ನೋಡಿ ಇದು ಕಲರ್ ಚೇಂಜ್ ಆಗಿರಲ್ಲ. ನೋಡಿ ಗ್ರೀನಿಶ್ ಹಂಗೆ ಇದೆ. ಮತ್ತೆ ನೋಡಿ ಸ್ಟಿಕ್ಕೇ ಆಗಲ್ಲ. ಮತ್ತೆ ನೋಡಿ ಪಂಪ್ಕಿನ್ ಸ್ವೀಟ್ನೆಸ್, ನಾನು ಆಗ್ಲೇ ಹೇಳಿದ್ನಲ್ಲ ಸ್ವೀಟ್ ಎಲ್ಲ ಕಡಿಮೆ ತಗೊಳುತ್ತೆ ಅಂತ. ನೋಡಿ ಇವಾಗ ಸ್ವೀಟ್ ಎಲ್ಲ ನಾವು ಇದಕ್ಕೆಲ್ಲ ಹಲ್ವಾಗಳೆಲ್ಲ ಮಾಡಿದಾಗ ಏನ್ ಮಾಡ್ತೀವಿ, ಜಾಸ್ತಿ ಸಕ್ಕರೆಗಳು ಹಾಕ್ತೀವಲ್ವಾ. ಇದರ ಸಕ್ಕರೆ ಕಡಿಮೆ ಆಗೋದ್ರಿಂದ ಶುಗರ್ ಪೇಷಂಟ್ ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರಲ್ಲಿ ಎಲ್ಲಾ ತರ ತರಕಾರಿ ಬಾಯ್ಲ್ ಮಾಡಿ ಜಸ್ಟ್ ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ತಿಂದ್ರು ಕೂಡ ನಮ್ಗೆ ಡೈಜೆಷನ್ಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಡಯಟ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಮೆಲ್ ಬರ್ತಾ ಇಲ್ಲ. ಮತ್ತೆ ಆನಿಯನ್ ನೋಡಿ ಎಷ್ಟು ಸ್ವೀಟ್ ಆಗಿದೆ. ನಾವು ಒರಿಜಿನಲ್ ಸ್ವೀಟ್ ಏನಿದೆ ಅಂತಾನೆ ನಮ್ಗೆ ಗೊತ್ತಿರಲ್ಲ. ಎಲ್ಲ ಕಳ್ಕೊಂಡು ನಾವೇನ್ ಮಾಡ್ತೀವಿ, ಉಪ್ಪು ಖಾರ ಮಸಾಲೆ ಹಾಕೊಂಡು ಟೇಸ್ಟ್ ಬರ್ಸ್ಕೊಂಡು ತಿಂತೀವಿ. ಎಲ್ಲ 1 by 1 ಟೇಸ್ಟ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಮಕ್ಕಳಿಗೇನು ತುಂಬಾ ಇಂಪಾರ್ಟೆಂಟ್, ಅವರು ತಿನ್ನೋದೇ ಇಲ್ಲ. ಮತ್ತೆ ನೋಡಿ ಇದು ಕಾಲಿಫ್ಲವರ್ ನೋಡಿ, ನಾರ್ಮಲ್ ಕುಕ್ವೇರ್ ಅಲ್ಲಿ ಅದೇನಾಗುತ್ತೆ ಸ್ಮ್ಯಾಶ್ ಆಗ್ಬಿಡುತ್ತೆ. ಇದು ನೋಡಿ ಒರಿಜಿನಲ್ ನಿಮ್ಗೆ ಹಾಗೆ ಇದೆ ಕಾಲಿಫ್ಲವರ್. ಈಗ ಹೊರಗಡೆ ಎಲ್ಲ ಗೋಬಿ ಎಲ್ಲ ತಿಂತೀವಲ್ವಾ, ಇದ್ರ ಜೊತೆಗೆ ನೀವೇನಾದ್ರೂ ಮಿಕ್ಸ್ ಮಾಡಿ ಪೆಪ್ಪರ್ ಸಾಲ್ಟ್, ಚಾಟ್ ಮಸಾಲ, ಮಕ್ಳಿಗೆಲ್ಲ ಚಾಟ್ ಮಸಾಲ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಚಾಟ್ ಮಸಾಲ ಹಾಕೊಟ್ರೆ ತುಂಬಾ ಫೇವರ್ ತಿಂತಾರೆ. ಮತ್ತೆ ಮಕ್ಳು ಹೊರಗಡೆ ಹೋಗಿ ಅದು ಇದು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ತರ ತಿನ್ನುವಾಗ ಏನಾಗುತ್ತೆ, ಮಕ್ಳಿಗೆ ಡಯಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಮತ್ತೆ ಎನರ್ಜಿ ಸಿಗುತ್ತೆ. ನೋಡಿ ಇವಾಗ ನೀವು ನೋಡಿದೀರಾ, ಚಿಕ್ಕ ಮಕ್ಳಿಗೆಲ್ಲ ಕಣ್ ಕಾಣಲ್ಲ ಅಂತೀವಿ. ಯಾಕೆಂದ್ರೆ ನಮ್ಗೆ ಕ್ಯಾರೆಟ್ ಅಲ್ಲೆಲ್ಲ ಕೆರೋಟಿನ್ ಪಿಗ್ಮೆಂಟ್ ಇರುತ್ತೆ. ಕಳ್ಕೊಂಡಾಗ ಏನಾಗುತ್ತೆ, ಕಣ್ಗಳೆಲ್ಲ ವೀಕ್ ಆಗುತ್ತೆ. ಆದ್ರೆ AMC ಕುಕ್ಕರ್ ಅಲ್ಲಿ ಈ ತರ ಎಲ್ಲಾ ತರಕಾರಿ ತಿನ್ನುವಾಗ ಏನಾಗುತ್ತೆ, ಐರನ್, ವಿಟಮಿನ್, ಕ್ಯಾಲ್ಸಿಯಂ ಎಲ್ಲ ತಿನ್ನುವಾಗ ಏನಾಗುತ್ತೆ, ರಿಟೈನ್ ಮಾಡಿರುತ್ತೆ ನ್ಯೂಟ್ರಿಷನ್ ನ. ಅದ್ರ ಜೊತೆಗೆ ನೋಡಿ ಈಗ ಬೀಟ್ರೂಟ್ ಟ್ರೈ ಮಾಡೋಣ. ಕಲರ್ ಹೇಗಿದೆ ಸರ್? ವೆರಿ ಟೇಸ್ಟಿ. ಕಲರ್ ಬಿಟ್ಟಿಲ್ಲ,
ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಕುಕ್ ಮಾಡಿದ್ದಾರೆ ಅಂಡ್ ವೆರಿ ಈಸಿಯಾಗಿ ನೀವು ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಆಫೀಸ್ಗೆ ಇದೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಆರಾಮಾಗಿ ತಿನ್ಬೋದು ಬ್ರೇಕ್. ನೋಡಿ ನಾವು ವಿತೌಟ್ ವಾಟರ್ ಅಲ್ಲಿ ಬಾಯ್ಲ್ ಮಾಡಿದ್ರು ಕೂಡ ನಮ್ಗೆ ಸ್ಟಿಕ್ ಆಗಿಲ್ಲ. ನೋಡಿ ಇವಾಗ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಈಗ ಒಂದೇ ಒಂದು ಟೆಸ್ಟಿಂಗ್ ಇದು ಬಂದು ಅಮೆರಿಕಾದಲ್ಲಿ ರಿಸರ್ಚ್ ಮಾಡಿರೋದು. ಜಸ್ಟ್ ಈಗ ಕ್ಯಾರೆಟ್ ಬಾಯ್ಲ್ ಮಾಡ್ತೀವಲ್ವಾ, ಇದು ನೀರ್ ಏನ್ ಮಾಡ್ತೀವಿ ಚೆಲ್ ಬಿಡ್ತೀವಿ, ತರಕಾರಿ ಮಾತ್ರ ತಿಂತೀವಲ್ವಾ. ನೋಡಿ ಜಸ್ಟ್ 1 ಸ್ಪೂನ್ ನೀರಲ್ಲಿ ಎಷ್ಟು ಟಾನಿಕ್ ನಾವು ಕಳ್ಕೊತಾ ಇದೀವಿ ಅಂದ್ಬಿಟ್ಟು. ಮತ್ತೆ ಈ ಕುಕ್ಕರ್ ಅಲ್ಲಿ ಸೀದ್ರು ಕೂಡ ನಮ್ಗೆ ಯಾವ್ದೇ ತರ ಸೀದಿ ಸ್ಮೆಲ್ ಕೂಡ ಬರಲ್ಲ. 1 ಸ್ಪೂನ್ ನೀರಲ್ಲಿ ಎಷ್ಟು ಟಾನಿಕ್ ಕಳ್ಕೊತಾ ಇದೀವಿ ಅಂದ್ಮೇಲೆ ನಾವು ಡೈಲಿ ಕುಕ್ ಮಾಡುವಾಗ ಯಾವ ತರ ನಾವು ನ್ಯೂಟ್ರಿಷನ್ ಕಳ್ಕೊತಾ ಇದೀವಿ. ಕುಕ್ಕರ್ ಅಲ್ಲಿ ಏನ್ ಮಾಡ್ತೀವಿ, ಪ್ರೆಷರ್ ಅಲ್ಲಿ ಕುಕ್ ಮಾಡ್ತೀವಿ, ಎಲ್ಲಾ ನ್ಯೂಟ್ರಿಷನ್ ಕಳ್ಕೊಂತೀವಿ. ಆದ್ರೆ ಇದರಲ್ಲಿ ನಾವು ವಿತೌಟ್ ವಾಟರ್, ಮತ್ತೆ ನೀವು ನೋಡಿದ್ರಲ್ಲ ಪ್ರೆಷರ್ ಬಂದಿಲ್ಲ. ಪ್ರೆಷರ್ ಬರ್ದಿಂದ ಏನಾಗುತ್ತೆ, ಯಾವ್ದೇ ತರ ನ್ಯೂಟ್ರಿಷನ್ ಆಚೆ ಎಸ್ಕೇಪ್ ಆಗಿಲ್ಲ. ಅದೇನೇನಾಗುತ್ತೆ, ನಮ್ಗೆ ಎಲ್ಲಾ ತರ ನ್ಯೂಟ್ರಿಷನ್ ರಿಟೆನ್ಷನ್ ಆಗಿ. ನೋಡಿ ಈಗ ವಿತೌಟ್ ವಾಟರ್ ಬಾಯ್ಲ್ ಮಾಡಿದಾಗ ಎಲ್ಲಾ ತರ ಸಿಕ್ತು. ಮತ್ತೆ ವಿತೌಟ್ ಆಯಿಲ್ ಅಲ್ಲಿ ಕೂಡ ನಾವು ಮಾಡ್ಬೋದು ಅಂತ ತೋರಿಸಿದ್ವಿ. ನೋಡಿ ಇದನ್ನು ಅಷ್ಟೇ, ನಾನು ಇದನ್ನ ಬಂದು ಬರ್ನ್ ಮಾಡ್ತೀನಿ. ನ್ಯೂಟ್ರಿಷನ್ ನೋಡಿ, ಬರ್ನ್ ಮಾಡಿದ್ರು ಕೂಡ ನಮ್ಗೆ ಬರ್ನಿಂಗ್ ಸ್ಮೆಲ್ ಎಲ್ಲ ಬರಲ್ಲ ಇದ್ರಲ್ಲಿ. ಇದು ನಾನು ಕ್ಯಾರೆಟ್ ನೀರು 1 ಸ್ಪೂನ್ ಹಾಕಿ ಇದಕ್ಕೆ ಬರ್ನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಜಸ್ಟ್ ನೋಡಿ 1 ಸ್ಪೂನ್ ಕ್ಯಾರೆಟ್ ನೀರ್ನ ಬರ್ನ್ ಮಾಡಿದೀವಿ. ಇದು ಫುಲ್ ಬರ್ನ್ ಆಗಿದೆ. ಆದ್ರೆ ನೋಡಿ ಸರ್, ಇದು ಬರ್ನಿಂಗ್ ಸ್ಮೆಲ್ ಬರ್ತಾ ಇಲ್ಲ, ಬೆಲ್ಲ ಪಾಕ ತರ ಸ್ಮೆಲ್ ಬರ್ತಾ ಇದೆ. ಅಂದ್ರೆ ಒರಿಜಿನಲ್ ಏನ್ ಮಾಡ್ತಾ ಇದೀವಿ ಅಂದ್ರೆ ತಗೊಂಡ್ ಬರ್ತಾ ಇದೀವಿ, ಮಾಡಿ ಏನ್ ಮಾಡ್ತಾ ಇದೀವಿ, ಚೆಲ್ತಾ ಇದೀವಿ. ಆದ್ರೆ ಏಮ್ಸಿನಲ್ಲಿ ನಾವು ವಿತೌಟ್ ವಾಟರ್ಲೆ ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ತರ ನ್ಯೂಟ್ರಿಷನ್ ನಾವು ಚೆಲ್ಲ ಅವಶ್ಯಕತೆ ಇಲ್ಲ. ಮತ್ತೆ ಇದು ಕ್ಲೀನಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾರ್ ತಗೊಂಡು ಉಜ್ತೀವಿ. ಜಸ್ಟ್ ನೋಡಿ ಇವಾಗ ಇದರಲ್ಲಿ ಕ್ಲೀನಿಂಗ್ ಅಷ್ಟೇ ತುಂಬಾ ಈಸಿಯಾಗಿ ಕ್ಲೀನ್ ಮಾಡಿ. ನೋಡಿ ಜಸ್ಟ್ 1 ಸ್ಪೂನ್ ಅಲ್ಲಿ ಇಷ್ಟು ಟಾನಿಕ್ ಹೋಗ್ತಾ ಇದೆ ಅಂದಾಗ, ನಾವು ತಿನ್ನೋ ಫುಡ್ ಅಲ್ಲಿ ಎಲ್ಲ ಪ್ರತಿದಿನ ನಾವು ಎಷ್ಟು ತರಕಾರಿ ತಿಂತಾ ಇದೀವಿ, ಇಷ್ಟು ವರ್ಷ ಎಷ್ಟು ತಿಂದಿದೀವಿ, ಅದೆಲ್ಲ ಈ ತರ ಕಳ್ಕೊತಾ ಇದೀವಿ ಅಂದ್ರೆ ನಾವು ತಿಂತಾ ಇರೋದ ಏನು ಅಂತ ಹೇಳ್ಬಿಟ್ಟು ನಾವೇ ಗೆಸ್ ಮಾಡ್ಬೇಕು. ಅದಕ್ಕೆ ಒಂದು ಡೆಮಾನ್ಸ್ಟ್ರೇಷನ್ ಫ್ರೀಯಾಗಿ ನೋಡಿ ಅಂತ ಹೇಳಿದೆ. ಯಾಕೆಂದ್ರೆ ನಾವು ನಿಜವಾಗ್ಲೂ ನೋಡ್ಬೇಕು ಅಂದ್ರೆ ನಾವು ಹೆಲ್ತ್ನ ಯಾವ ತರ ಕಳ್ಕೊತಾ ಇದೀವಿ ಅಂತ ನಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ರೇನೆ ಇದ್ರ ಬೆನಿಫಿಟ್ ಕೂಡ ಗೊತ್ತಾಗೋದು. ನೋಡಿ ಇದು ಸಸೆಕಿ ಕ್ವಿಕ್ ಅಂತ ಹೇಳಿ ನಾನು ಆಗ್ಲೇ ಆಡಿಯೋ ತಮ್ ರಿಮೂವ್ ಮಾಡಿದೆ. ಆಗ್ಲೇ ಬಂದು ಇಲ್ಲಿ ಸಾಫ್ಟ್ ವಿಂಡೋದಲ್ಲಿ ಇತ್ತಲ್ಲ. ನೋಡಿ ಇವಾಗ ಕೂಲ್ ಆಗಿದೆ. ಜಸ್ಟ್ ನೋಡಿ ಎಲ್ಲೋ ಬಟನ್ ಪ್ರೆಸ್ ಮಾಡಿದಾಗ ಸ್ಟೀಮ್ ಬಂದಿಲ್ಲ ಅಂದ್ರೆ ಕೂಲ್ ಆಗಿದೆ ಅಂತ ಜಸ್ಟ್ ನೋಡೋದು. ನೋಡಿ ಇವಾಗ ಇಲ್ಲಿ ಪ್ರೆಸ್ ತೆಗೆದ್ರೆ ಆಯ್ತು. ಇದ್ರಲ್ಲಿ ನೋಡಿ ಹ್ಯಾಂಡಲ್ಸ್ ಎಲ್ಲ ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ. ಅದಕ್ಕೆ ಹೇಳಿದ್ರು ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು. ಇದು ಅಡಿಗೆ ಗೊತ್ತಿರೋರೇ ಮಾಡ್ಬೇಕು ಅಂತ ಇಲ್ಲ, ಗೊತ್ತಿಲ್ಲದೆ ಇರೋರು ಸಿಂಪಲ್ ಆಗಿ ಮಾಡಿದ್ರು ಎಕ್ಸಲೆಂಟ್ ಆಗಿ ನಾವು ಕುಕಿಂಗ್ ಕೂಡ ಮಾಡ್ಕೋಬಹುದು. ನೋಡಿ ಇವಾಗ ಟೇಸ್ಟ್ ಯಾವ ತರ ಇರುತ್ತೆ ಅಂತ ನೋಡಿ. ಕುಕಿಂಗ್ ನೋಡಿ, ಪಲಾವ್ ರೆಡಿ ಇದೆ. ವಾವ್, ಒಳ್ಳೆ ಜಸ್ಟ್ ವಿತೌಟ್ ಆಯಿಲ್ ಅಲ್ಲಿ ಮಾಡಿರೋದು ನಾವು. ಈಗ ನಾವು 7 ಸ್ಟಾರ್ ಹೋಟೆಲ್ಗೆ ಹೋಗಿ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೋತೀವಿ. ನೋಡಿ ಸಿಂಪಲ್ ಆಗಿ ಮನೆಗಿರೋದು ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದ್ರು ಕೂಡ ಹೆಲ್ತಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಮತ್ತೆ ಅರೋಮಾ ಕೂಡ ಕಳ್ಕೊಳ್ಳಲ್ಲ. ಈಗ ನಿಮ್ ಫ್ಲೇವರ್ ನೋಡಿದ್ರಲ್ಲ ಸರ್, ಯಾವ ತರ ಇದೆ ಸರ್ ಫ್ಲೇವರ್ ಎಲ್ಲ ನೋಡಿ, ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸು. ಅದೇ ಒಂದು ಏನ್ ನಮ್ಗೆ ಬೇಕು ಅದನ್ನ ರಿಟೈನ್ ಮಾಡಿ ಕುಕ್ ಮಾಡಿದ್ದಾರೆ. ಈಗ ಟೇಸ್ಟ್ ಮಾಡೋಣ. ಎಸ್ ಸರ್, ಸ್ಟಿಕ್ ಆಗಿಲ್ಲ. ನಾವು ಒಂದು ಡ್ರಾಪ್ ಆಯಿಲ್ ಇಲ್ಲದೆ ಮಾಡಿದೀವಿ. ಜಸ್ಟ್ ನೋಡಿ ಇವಾಗ ನೀಟಾಗಿ ವಾಶ್ ಮಾಡ್ದಂಗೆ ಇದೆ ಕುಕ್ವೇರು. ರೈಸು ಅಷ್ಟೇ, ಒಂದಕ್ಕೊಂದು ರೈಸ್ ಅಂಟೋದಿಲ್ಲ ಮತ್ತೆ ಒಡೆಯೋದಿಲ್ಲ. ನಾರ್ಮಲ್ ಕುಕ್ವೇರ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಹಾಕಿದ ತಕ್ಷಣ ಏನಾಗುತ್ತೆ, ಕಟ್ ಆಗುತ್ತೆ. ನೋಡಿ ರೈಸ್ ಕೂಡ ಒಂದು ಕಟ್ ಆಗಿಲ್ಲ. ಮತ್ತೆ ನೋಡಿ ಎಲ್ಲ ಫುಲ್ ನಾವು ಒರಿಜಿನಲ್ ಹೆಂಗ್ ಹಾಕಿದೀವಿ ತರಕಾರಿ ಅದೇ ತರ ಇದೆ. ಮತ್ತೆ ಬೀಟ್ರೋಟ್ ಹಾಕಿದೀವಿ ಸ್ಪೆಷಲ್ ಆಗಿ. ನೋಡಿದ್ರ ಬೀಟ್ರೋಟ್ ಕಲರ್ ನಾರ್ಮಲ್ ಕುಕ್ಕರ್ ಅಲ್ಲಿ ಆದ್ರೆ ಕಲರ್ ಫುಲ್ ಸ್ಪ್ರೆಡ್ ಆಗುತ್ತೆ. ನೋಡಿ ಇದು ನಾವು ಬೀಟ್ರೋಟ್ ಎಲ್ಲ ಹಾಕಿದೀವಿ ಅಲ್ಲೇ ಇದೆ ಕಲರ್. ಅದೇ ಇದು ಒರಿಜಿನಲ್ ನಮ್ಗೆ ಸಿಗ್ತಾ ಇರೋದು. ಮತ್ತೆ ಇದು ಒರಿಜಿನಲ್ ನಾವೇನ್ ಮಾಡ್ತಾ ಇದೀವಿ, ಕಳ್ಕೊಂತಾ ಇದೀವಿ. ಇದನ್ನ ಕಳ್ಕೊಂಡೆ ಒರಿಜಿನಲ್ ಆಗಿ ಒರಿಜಿನಲ್ ತರ ತಗೊಳ್ಳುವಾಗ ಏನಾಗುತ್ತೆ, ಇಡೀ ಫ್ಯಾಮಿಲಿ ಹೆಲ್ತಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಂತಾನೆ ಇದನ್ನ ನಾವು ಡೆಮಾನ್ಸ್ಟ್ರೇಷನ್ ಹ್ಯಾಪಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ. ಟ್ರೈ ಮಾಡೋಣ ಯಾವ ತರ ಮಾಡಿದ್ದಾರೆ. ತುಂಬಾ ಸಾಫ್ಟ್ ಆಗಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದ್ರಲ್ಲೂ ಅಷ್ಟೇ ನೋಡಿ, ಪಲಾವಲ್ಲಿ ಅಷ್ಟೇ ನಿಮ್ಗೆ ಇದನ್ನ ನಾವು ನೀರ್ ಹಾಕಿದಾಗ ನೀರೆಲ್ಲ ಕಲರ್ ಚೇಂಜ್ ಆಗಿರುತ್ತಲ್ಲ. ನೋಡಿ ಕಲರ್ ಬೀಟ್ರೋಟ್ ಕಲರ್ ಹಂಗೆ ಇದೆ, ಕ್ಯಾರೆಟ್ ಫ್ಲೇವರ್ ಹಂಗೆ ಇದೆ, ಮತ್ತೆ ನಾವು ಇದು ಹೂಕೋಸ್ ಹಾಕಿದೀವಿ ಹಂಗೆ ಇದೆ, ಮತ್ತೆ ನಾವು ಬೀನ್ಸ್ ಹಾಕಿದೀವಿ, ಮತ್ತೆ ಬಟಾಣಿ ನೋಡಿ ಕಲರ್ ಎಲ್ಲ ಹಂಗಂಗೆ ಇದೆ. ಒರಿಜಿನಲ್ ಕಲರ್ ಫ್ಲೇವರ್ ಟೇಸ್ಟ್ ಯಾವ್ದು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್. ಇಷ್ಟು ನಾವು ಪಲಾವ್ ಮಾಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ನಾವು ಒಂದು ಅರ್ಧ ಗ್ಲಾಸ್ ಆಯಿಲ್ ಹಾಕ್ತಿವಿ. ನೋಡಿ ವಿತೌಟ್ ಆಯಿಲ್ ಅದು ನಮ್ಗೆ ಅಕಸ್ಮಾತ್ ಹಂಗೂ ಬೇಕು ಅಂದ್ರೆ ಒಂದ್ ಸ್ಪೂನ್. ಎಷ್ಟೋ ಜನ ವೇಟ್ ಲಾಸ್ ಮಾಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ, ಇದು ತಗೊಳ್ಳಿ ಆರಾಮಾಗಿ ವೇಟ್ ಲಾಸ್ ಮಾಡ್ತೀರಾ, ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ, ಅದ್ರ ಜೊತೆಗೆ ಮನೆಯಲ್ಲಿ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಅಂಡ್ ಇದೇ ತರ ನೀವು ಏನಾದ್ರೂ ಡೀಟೇಲ್ ಬೇಕಾದ್ರೆ ಖಂಡಿತ ಎಲ್ಲ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ತರ ಒಂದು ಡೆಮೋ ನಿಮ್ಗೆ
ನೀವು ಅಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಯಾವ ತರ ಇದು ಫುಡ್ ಇದೆ, ಅದ್ರ ಜೊತೆಗೆ ಟೇಸ್ಟ್ ಯಾವ ತರ ಇದೆ, ಫ್ರೀ ಡೆಮಾನ್ಸ್ಟ್ರೇಷನ್ ಮತ್ತೆ ಫ್ರೀ ಡೆಮಾನ್ಸ್ಟ್ರೇಷನ್ ಅವ್ರ ಡೀಟೇಲ್ ಎಲ್ಲ ಹಾಕಿರ್ತೀನಿ. ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಐ ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಮಸ್ತೆ ನೆಲಮಂಗಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.